ಗುರು, ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಪಕ್ಷ ಉಟ್ಕೊಂಡಿದೆ. ಅದು ಕಾಂಗ್ರೆಸ್ ನ ಬಿಜೆಪಿನ ಓವರ್ಟೇಕ್ ಮಾಡಿ. ಅದ್ ಯಾವ ಪಕ್ಷ ಅಂತಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಅನ್ಬಿಟ್ಟು. ಈ ನಡುವೆ ನೋಡಿರಬಹುದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗ್ತಿರೋದು. ಇವ್ರು ಏನ್ ಪರ್ಪಸ್ ಈ ರೀತಿ ಪಾರ್ಟಿನ ಓಪನ್ ಮಾಡಿದ್ದಾರೆ ಅನ್ಬಿಟ್ಟು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡ್ಬಿಟ್ಟು ನೋಡಿದಾಗ ನನ್ಗಂತೂ ಲಿಟ್ರಲಿ ನಗು ಬಂತು. ಏನಕ್ಕಂತಂದ್ರೆ 500 ರೂಪಾಯಿ 1000 ರೂಪಾಯಿಗೆ ಓಟ್ ನ ಮಾರ್ಕೊಳ್ಳೋ ನಮ್ ಜನಗಳಿರೋವರೆಗೂ ಸರ್ಕಾರ ಬದಲಾಗದ್ ಕಷ್ಟ. ಆದ್ರೆ ಮೀಮ್ಸ್ ಮಾತ್ರ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಅದಕ್ಕೆ ಯೂತ್ಸ್ ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ, ಇನ್ಕ್ಲೂಡಿಂಗ್ ನಾನು ಸಹ. ಏನಕ್ಕೆ ಅಂತಂದ್ರೆ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಹಿಯರಿಂಗ್ ನಡೀತಾ ಇರುತ್ತೆ. ಆ ಟೈಮಲ್ಲಿ ಹೇಳ್ಬೇಕು ಅಂತಂದ್ರೆ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಒಂದು ಸ್ಟ್ರಾಂಗ್ ಆಗಿ ಒಂದು ಕಮೆಂಟ್ ನ ಮಾಡ್ತಾರೆ ನಮ್ಮಂತ ಯೂತ್ಸ್ ಬಗ್ಗೆ. ನಮ್ಮಂತ ಸೋಷಿಯಲ್ ಮೀಡಿಯಾದಲ್ಲಿ ವಾಯ್ಸ್ ನ ರೈಸ್ ಮಾಡಿ ವಿಡಿಯೋಸ್ ನ ಮಾಡುವಂತ ವ್ಯಕ್ತಿಗಳು ಕಾಕ್ರೋಚ್ ಗಳು ಅಂತ. ಏನಕ್ಕೆ ಅಂತಂದ್ರೆ ಸಿಕ್ದವ್ರ ಮೇಲೆ ಅಟ್ಯಾಕ್ ಮಾಡಕ್ ಹೋಯ್ತಿರಂತೆ. ಬಟ್ ನಿಜ ಹೇಳ್ಬೇಕು ಅಂತಂದ್ರೆ ನಾವು ಸಿಕ್ದವ್ರ ಮೇಲೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಹೋಗಲ್ಲ. ಈ ತರ ಸಿಕ್ಕಿದ್ರೆ ಮಾತ್ರ ಅಟ್ಯಾಕ್ ಮಾಡ್ತೀರಿ. ಏನಕ್ಕೆ ಅಂತಂದ್ರೆ ಕೆಲಸ ಇಲ್ಲ ಅಂತ ಟೆನ್ಷನ್ ಇಲ್ಲ, ಅದಕ್ಕೆ 24 ಗಂಟೆ ಇನ್ಸ್ಟಾಗ್ರಾಮ್ ನ ಸ್ಕ್ರಾಲ್ ಮಾಡ್ತೀರಿ. ಮನೇಲಿ ಅಪ್ಪ ಅಮ್ಮ ಇದ್ರಲ್ಲೆಲ್ಲ ಏನ್ ಸಿಗುತ್ತೆ ಅಂತ ಬಾಯಿಗೆ ಬಂದಂಗ್ ಬೈದ್ರು ಆನ್ಲೈನ್ ಅಲ್ಲಿ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಿದ್ದೀರಿ. ಬೇರೆ ಪಕ್ಷದವರೆಲ್ಲ ನೀವು ನೋಡಿರ್ಬೋದು, ಎಲೆಕ್ಷನ್ ಬಂತು ಅಂತಂದ್ರೆ ಮನೆಗೆ ಹೋಗ್ಬಿಟ್ಟು ಓಟ್ ಹಾಕಿ ಅಂತ ಭಿಕ್ಷೆ ಬಿಡ್ತಾರೆ. ನಾವು ಹಂಗಲ್ಲ. ಎಲೆಕ್ಷನ್ ಅಲ್ಲಿ ಗೆದ್ದಿರೋಂತ ವ್ಯಕ್ತಿಗಳು ಏನ್ ಮಾಡ್ತಿದ್ದಾರೆ ಅಂತ ಇಂಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋ ಮೂಲಕ ವಿಡಿಯೋ ಮಾಡ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀರಾ ಅಷ್ಟೇ. ಎಲೆಕ್ಷನ್ ಅಲ್ಲಿ ಗೆದ್ದಾದ್ಮೇಲೆ ಆಡಬಾರ್ದು ಆಟಗಳು ಆಡ್ತಿರೋಂತ ವ್ಯಕ್ತಿಗಳಿಗಿಂತ ನಾವೇ ಎಷ್ಟೋ ಬೆಸ್ಟ್ ಅನ್ಸುತ್ತೆ. ಅದಕ್ಕೆ ನಮ್ ಯೂತ್ಸ್ ಎಲ್ಲ ಏನ್ ಮಾಡಿದ್ದಾರೆ ಅಂತಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಅನ್ಬಿಟ್ಟು ಹೊಸ ಪಕ್ಷನೇ ಓಪನ್ ಮಾಡಿದ್ದಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಮಾಡಿದ್ ಸ್ವಲ್ಪ ದಿವಸದಲ್ಲಿ ಹೇಳ್ಬೇಕು ಅಂತಂದ್ರೆ ಕಾಂಗ್ರೆಸ್ ಬಿಜೆಪಿನ ಓವರ್ಟೇಕ್ ಮಾಡ್ಕೊಂಡು ಹೋಗಿದೆ. ಅದಕ್ಕೆ ನಮ್ ಯೂತ್ಸ್ ಎಲ್ಲ ಒಗ್ಗಟ್ಟಿಂದ ಸೇರಿ ಏನ್ ರಿಪ್ಲೈ ಕೊಡ್ತಿದ್ದೀರಿ ಗೊತ್ತಾ? And don't underestimate the power of a common man.